ನಾವು LNT ಕವರ್ ಅದ ಎಂತ ಬರ್ರಿ ಮಾತು ಮೂರು ಸಲ ಹಾಕಿದಾರೆ ಸರ್ ಅವ್ರು ಬೀಜ. ಅಂಜನೆ ಬರ್ರಿ ಅವ್ರು ಬರ್ರಿ 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 ಸಾಬ್ರೆ ನೀವು ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ. ಫ್ಲವರ್ ಆಯ್ತು ಸರ್. ಇದು ಹೆಂಗ್ ಸರ್, ಇದ್ರದ್ದು 80% ಆಫ್ ದ ನ್ಯೂಟ್ರಿಯೆಂಟ್ ಅದು ಸ್ಟಾರ್ಟಿಂಗ್ 50 to 60% ರೇಸ್ನಾಗೆ ಅದು ಅಬ್ಸರ್ವ್ ಮಾಡ್ಕೊತದೆ ಸರ್. ಆಮ್ಯಾಗ ಅದಕ್ಕೆ ಈಗ ಇನಿಷಿಯಲಿ ನೀರು ಭಾಳ ಬೇಡ ಸರ್ ಕಾಟನ್ಗೆ. ಅದೇನು ಬೌಲು ಮತ್ತು ಫಾರ್ಮೇಷನ್ ಆಗ್ತದೆ ಅವಾಗ ನೀರು ಭಾಳ ಬೇಕು ಸರ್ ಅದಕ್ಕೆ. ಸರ್ ಇದು ಬೋರ್ವೆಲ್ ಇಂದ ನೀರು ಹರ್ಷಣ ಅದೇ ಅದ್ರ ಬಂಡೆ ಸ್ವಲ್ಪ ಸರ್ ಇಲ್ಲಂತ ಅನುಕೂಲ ಬಹಳ ಜನ 50-50 ಸರ್ ಹೆಸರು ಜಾಸ್ತಿ ಸರ್ ಮೇಜರ್ ಗ್ರೀನ್ ನಮಗ ಮುಂದೆ ಮುಂಗಾರು ನಮ್ಗೆ ಎಲ್ಲಾ ರೀತಿಯಿಂದ ಅನುಕೂಲ ಮಾಡ್ಕೊಡು ಸರ್. ಈ ಬೆಳೆ ಹಾಳಾಗೋದ್ರ ಸಲುವಾಗಿ ರೈತರು ಅದಕ್ಕೆ ಮಿಡ್ ಸೀಸನ್ ಅಡ್ವರ್ಸಿಟಿ ಆಗಿ ಡಿಕ್ಲೇರ್ ಮಾಡ್ಯಾರ ಈಗ. ಅದು ಅದಕ್ಕೇನು ಕಂಪಲ್ಸರಿ ಇನ್ಶೂರೆನ್ಸ್ ಮಾಡ್ಸಾರ ರೈತರು. ಇದು ಕಾಟನ್ ಕೂಡ ಬಹಳ ತೊಂದರೆ ಚಂದ್ರಶೇಖರ್ ಅವ್ರದ್ದು ಐತಿ ನೋಡಿ ಹೆಸರಿಂದ. ಬೆಳೆ ತುಳಿಬೇಡ ನೀ ಪಾಪ ಯಾರು ಇಲ್ಲ ಆಯ್ತು ಬೆಳೆ ಎಷ್ಟಿದೆ ಸಬ್ಮಿಟ್ ಶೂಡ್ 39,000 ರೂಪಾಯಿ ಇದೆ ಸರ್ ನಮ್ಗೆ ಪ್ರೀಗ್ರಾಮಿಂಗ್ ಸರ್. 25% ಅಂದ್ರೆ 8,900 ಪರ್ ಹೆಕ್ಟರ್ ಬರ್ತದೆ ಸರ್. ಪರ್ ಹೆಕ್ಟೇರ್ ಹೆಕ್ಟರ್ ಸರ್. ಎಕರ್ ಇದ್ರೆ ಅದು 4,000 ಸರ್. ಇಲ್ಲ ಬಟ್ ಅವ್ರದ್ದು ಆಮೇಲೆ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿದ್ಮೇಲೆ 75% ಅಮೌಂಟ್ ಕ್ಲೇಮ್. 20 ನಮ್ಮಲ್ಲಿ ಬೆಲ್ಲ ಇದೆ ಆಯ್ತು ನೋಡ್ರಿ ಜೇರಾಜ್ಮೂರ್ ಎಷ್ಟು ಹಚ್ಚಾರ ನೋಡ್ರಿ ಇವು ಜೀವರಾಜ್ಮೂರ್ ಜೇರಾಜ್ಮೂರ್ ಎಷ್ಟು ಹಚ್ಚ 150 ಹಂಗ ಹಚ್ಚಲಕಂತಾರಿ. ಸಿಂಪಲ್ ಇದ್ರ ಮೇಲೆ ಕೊಡ್ತಾರೆ ಸರ್ ಅವರು ಕೊಡಲ್ಲ. ನಿಂತಿರ್ತದ್ರಿ 1400-1300 ತಿಂಗಳ ಕಾಲಕ್ಕೆ ಈಗೆಲ್ಲ ಇದು ಓಟ್ ಸಂಜನ ಸಾಲ ಮಾಡಿಸೋದು ನೋಡ್ರಿ. ಕಂಪನಿ ಕೈಯಾಗ ಕಂಪನಿ ಏನ್ ಬೇಕಾದ್ ಮಾಡ್ಬೋದು. ನಮ್ಮ ರೈತರು ಸತ್ ಹೋಗಲಕತ್ತೀವಿ ಸದ್ದ. ಜಗಳ ಆಡಿ ಕುಸ್ತೀರಿ ಕೊಡ್ರಿ 50 ಕೊಡಂದ್ರ ಗುಳ್ಳಕ್ ತೈರಲ್ಲ ನಮ್ಮ ರೈತರು. 500 ರೂಪಾಯಿ ಕೊಡ್ತಾರೆ ರೇಟ್ ಹಾಕಲ್ಲ ಅಂತಾರೆ. ಏನ್ ಮಾಡ್ತಾರೆ ರೇಟ್ ಆಗಿ ಕೊಡಲ್ಲ ಸರ್. ಕಾಯಿಲ್ ಬಿಲ್ ಕೊಟ್ಟು ಬಿಡ್ತಾರೆ. ಮಸಾಲೆ ಬಿದ್ರೆ ಒಯ್ರಿ ಇಲ್ಲಂತಂದ್ರೆ ಒಂದು ಸೈಡ್ರೇಟ್ ಕೊಡ್ತಾರ್ರಿ. ಸೈಡ್ರೇಟ್ ಅಂತ ಹೇಳಿ ಅದು ಒಂದು ಅದು ಬಕೆಟ್ ಪಂಟೆಗಳಿಗೆ ಅಂತಾರೆ. ಈ ಪಂಟೆಗಳಿಗೆ ಇದಕ್ಕೆ ನಡೀತದನ್ರಿ ಅದು ಕವಳೆ ಗದ್ದಿಗೆ ನಡೀತದ್ರಿ ಅದು. ಅದು ಕೊಟ್ರ ಹೀರೆ ಕೊಡ್ಬೇಕು, ಇಲ್ಲಾಂದ್ರೆ ಎಲ್ಲಿಗೇನು ಹೋಗ್ರಿ ನೀವು ಅಂತ ನೋಡ್ರಿ. ರೈತರಿಗೆ ಗೊತ್ತದಿಲ್ಲ ಸರ್. ಬೇಕಾಗಿಲ್ಲ ನಮಗ ಹೀರೆ ಕೊಡ್ತಾರ. ಜಬರ್ದಸ್ತಿ ಕೊಡೋದಲ್ಲ ಸರ್. ಇಲ್ಲ ತಗೋಲ್ಲ ಅಂದ್ರೆ ಮಸಾಲೆ ಇಲ್ಲ ನಮಗೆ. ನಾವು ತರ್ಲಕ್ ಹೋಗ್ತೀವಿ ಪ್ರೆಸೆಂಟ್ ಹಂಗೆ ಸರ್. ಈ ಪ್ರೆಸೆಂಟ್ ಈಗ ನಾವು ರೈತರಿಗೆ ನಾವು ಎಷ್ಟು ಶಾಪ್ ಇಲ್ಲಿ ಇದು ಯಾವುದು 650 why are they making it mandatory? ಇಲ್ಲ ಕಂಪಲ್ಸರಿ ಅದೇನು ಕೆಲಸ ಶೂ ಬೇಕಾದ್ ತೊಗೊಂಡಿರಿ ಅವ್ರು ಕೊಟ್ಟಾರೆ. ಮಸಾಲೆ ಕೊಡಂಗಿಲ್ಲ ಸರ್ ಅವರು. ಮಸಾಲೆ ಕೊಡೋದು ಯಾವ್ದು ಯಾವ ಅಂಗಡಿಯಲ್ಲಿ ಕೊಟ್ಟಾರ ಹೇಳಿ. ಎಲ್ಲ ಪ್ರತಿಯೊಂದು ಅಂಗಡಿ ಸರ್.
ಏನ್ ಹೆಸರು ದುಕಾನ್ ಹೆಸರು ಏನು? ಇಡೀ ನಮ್ಮ business ಆಯ್ತು ಮಾಡ್ಬೇಕು. ಹೀಗಾಗಿ ಅವ್ರು ಕಂಪಲ್ಸರಿ ಮಾಡ್ತಾರೆ ಅದಕ್ಕೆ ಮುಂಚೆನೂ ನಾನು ಹೇಳಿದೆ ಯಾರಿಗೂ ಸ್ವಲ್ಪ ಅವ್ರ ಮೇಲೆ action ಮಾಡಿ 1300 ಇದೆ ಎಷ್ಟಿದೆ ಸರ್ 1350 2200 ಮಾಡಿ 2200 ಸರ್ ಸಾವಿರ ಸರಿ ಹೇಳ್ತೀವ್ರಿ. ಸರ್ ಆ ಚೀಲ ತಗೊಂಡ್ರೆ ಚೀಲ ಕೊಡ್ತಾರೆ ಸರ್ ಇಲ್ಲಾಂದ್ರೆ ಕಾಲು ಗಾಡಿ ಆಗಿದೆ, ಹಳ್ಳಿ ಗಾಡಿ ಆಗಿದೆ, ಚಿಲ್ಲದ ಗಾಡಿ ಆಗಿದೆ. ಹೌದ್ರಿ? ಏ, ಒಂದ್ ಅಂಗಡಿ ಅಲ್ರಿ. ಜರ ನೀವು ಕೊಳ್ಳತ್ತರ ಅದು ಕರೆಕ್ಟ್ ಆಗಿ 2150 ರೂಪಾಯಿ ತಗೊಂತಾರೆ ಸರ್ ಅದ ರೇಟ್ 1350 ನೀವ್ಯಾಗ ಡಬಲ್ ಕೊಡ್ಲತ್ತೀರಿ ಇಲ್ಲ ಮಸಾಲೆ ನೋಡ್ರಿ, ಸಾಬ್ರ, ಸ್ಟಾಕ್ ಕಮ್ಮಿ ಅವಂತ ಸರ್ ಭೂಮಿ ತಾಯಿ ದುಡಿಬೇಕಂಬದ್ ಆಸೆ ಅದ, ನಿರ್ವಿಲ್ ಸರ್ ಆಗ್ತೀವಿ. ಹೊಸ ರೂಲ್ಸ್ FID ನಂಬರ್ ಮೇಲೆ ಮಸಾಲೆ ಹಿರಿಯ ಮಸಾಲೆ ನಾವು ಕೇಳಕ್ ಹೋಗ್ತೀವಿ ಸರ್ ಒಂದ್ ಚೀಲ ತಗೊಂಡ್ರೆ ಒಂದ್ ಎಕರೆಗೆ ಒಂದ್ ಚೀಲ ಅದ್ರ ಜೊತೆಗೆ ಒಂದು DAP ತಗೋಬೇಕು ಒಂದು ಪೊಟ್ಯಾಷಿಯಂ ತಗೋಬೇಕು ಇದು ಫಂಟಗಳಿಗೆ ತಗೋಬೇಕು ಅಂದ್ರೆ ಹಿರಿಯ ಮಸಾಲೆ ಕೊಡ್ತಾರೆ ಇಲ್ಲಕ್ಕೆ ಯಾರು ಮಸಾಲೆ ಕೊಡಂಗಿಲ್ಲ ಏಜೆನ್ಸಿದವರು ಇಡೀ ಯಾದಗಿರಿ ಸರ್ ಭಾಗದಾಗ ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ನಾನು ಹೇಳಿದ್ನಿಲ್ಲ 2400 ತಗೋಕತ್ತಾರ ಅಂತ ಹೇಳಿದ್ನಿಲ್ಲ ನಿಮ್ಗೊಂದ್ಸಲ ಅದಕ್ಕೆ ಇದು ಕಾಂಪ್ಲೆಕ್ಸ್ ಸರ್ ಅದು. ಇದ್ರದೇ ಅಪ್ಪ DAP DAPನೇ ಸರ್ 013 ತಗೊಂಡ್ರು ಅಷ್ಟೇ ರೀ ಸೇಮ್ ಎಲ್ಲ ಒಂದೇ ರೇಟ್ ತಗೊಳಕತ್ತಾರ ಸರ್ ಇಲ್ಲ ಒಂದು ಯಾರು ನಿಮ್ ಕಂಟ್ರೋಲ್ ಇಲ್ಲ ಅಂದ್ರೆ ಯು ಆರ್ ಆಲ್ ಟೇಕಿಂಗ್ ಬ್ರೈಬ್ ಫ್ರಮ್ ದೆಮ್ ಯೂಸ್ಲೆಸ್ ಫೆಲೋಸ್ ಅದರ್ವೈಸ್ ವೈ ದೇ ವಿಲ್ ಡೂ ದಿಸ್ ನಾನ್ಸೆನ್ಸ್ ಹಿಯರ್ ಆಮೇಲೆ ಎಲ್ಲ ಶಾಪಿಗೆ ಒಬ್ರಿಗೆ ಆಫೀಸರ್ ಹಾಕ್ರಿ ಅವ್ರು ಏನ್ ರೈತರು ಹೇಳ್ತಾರೆ ಅಷ್ಟು ಕೊಡ್ಬೇಕು ಏನ್ ಸ್ಪೆಸಿಫಿಕ್ ರೇಟ್ ಇರುತ್ತೆ ಅದೇ ರೇಟಿಗೆ ಕೊಡ್ಬೇಕು ಇಲ್ಲ ಅಂತ ಒಂದು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಸರ್ ಮೊಬೈಲ್ ನಾಗ ರೇಟ್ ಮಾತಾಡಿ ಆಮೇಲೆ ಅಂಗಡಿ ತೆಗಿತಾರೆ ಸರ್ ಅವರು ಮೊಬೈಲ್ ನಾಗ ರೇಟ್ ಮಾತಾಡಿ ಆಮೇಲೆ ಅಂಗಡಿ ತೆಗಿತಾರೆ ಬೆಳಿಗ್ಗೆ ಮಾರ್ನಿಂಗ್ ಸೆಕ್ಷನ್ ಅಲ್ಲಿ ಇದ್ರೆ ನೋಡಿ ನೀವು ರಿಟರ್ನ್ ಕಂಪ್ಲೇಂಟ್ ರೆಡಿ ಕೊಡ್ಬೇಕು ಆಯ್ತು ಕೊಡ್ತೀವಿ ಸರ್ ಅವ್ರು ಒಂದ್ ಹೇಳಿ ಆಕ್ಷನ್ ತಗೊಂಡಿಲ್ಲ ಆಯ್ತಲ್ಲ